ರಾಜ್ಯದ 2 ಕ್ಷೇತ್ರದ ಬೈ ಎಲೆಕ್ಷನ್ ಆಯಿತು. ಆ ಎಲೆಕ್ಷನಿನ ರಿಸಲ್ಟ್ ಬಂದಾಯಿತು. ಈಗ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಟೀಮ್ ಫುಲ್ ಆಕ್ಟಿವ್ ಆಗಿದೆ. ಬೈ ಎಲೆಕ್ಷನ್ ಗೆಲುವು ಬೆನ್ನಲ್ಲೇ ಸಿದ್ದು ಟೀಮ್ ಆಕ್ಟಿವ್. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸಾಹುಕಾರ್ ಕಣ್ಣಿಟ್ಟು ಕೂತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಬಿಗಿಪಟ್ಟು, ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟ ಸಚಿವ ಸತೀಶ್ ಜಾರಕಿಹೊಳಿ. ಮುಂದಿನ ವಾರ ಮತ್ತೆ ದೆಹಲಿಗೆ ತೆರಳಲಿರುವಂತಹ ಸಾಹುಕಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ. 2 ಬಾರಿ ನಡೆದ ಬೈ ಎಲೆಕ್ಷನ್ ನಲ್ಲೂ ಅಭ್ಯರ್ಥಿ ಗೆಲುವಿನ ನಗೆ. ತಮಗೆ ಕೊಟ್ಟ ಕ್ಷೇತ್ರದ ಅಭ್ಯರ್ಥಿ ಗೆಲ್ಲಿಸಿರುವ ಸತೀಶ್ ಜಾರಕಿಹೊಳಿ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಬಿಗಿಪಟ್ಟು. ಕಳೆದ ಬಾರಿ ನಿಮಗೆ ಗೊತ್ತಿದೆ, ಚನ್ನಪಟ್ಟಣ, ಸಂಡೂರು ಮತ್ತು ಶಿಗ್ಗಾವಿ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಶಿಗ್ಗಾವಿಯ ಉಸ್ತುವಾರಿಯನ್ನ ತೆಗೆದುಕೊಂಡಿದ್ದು ಇದೇ ಸತೀಶ್ ಜಾರಕಿಹೊಳಿ. ಯಾವ ಬೊಮ್ಮಾಯಿ ಅವರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಪಠಾಣಿ ಎನ್ನುವಂತಹ ಯಕಶ್ಚಿತ್ತೊಂದು ವ್ಯಕ್ತಿತ್ವ ಕಂಟೆಸ್ಟ್ ಮಾಡ್ತೋ, ಈ ಶಿಗ್ಗಾವಿಯನ್ನ ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಹೇಳಿ ತೊಡೆ ತಟ್ಟಿ ನಿಂತಿದ್ದು ಇದೇ ಲೋಕೋಪಯೋಗಿ ಸಚಿವ. ಸರಿ, ಆ ಕೊಟ್ಟ ಟಾಸ್ಕ್ ಅನ್ನು ಕೂಡ ಪೂರ್ತೀಕರಿಸಿ ಗೆಲುವು ಸಾಧಿಸಿಕೊಂಡ ಸತೀಶ್ ಜಾರಕಿಹೊಳಿಗೆ ಈ ಬಾರಿಯ ಬೈ ಎಲೆಕ್ಷನ್ ಸಂದರ್ಭ ಬಾಗಲಕೋಟೆ ಎಂಬ ಕೋಟೆ ನಾಡನ್ನು ಕೊಟ್ಟರು. ಅಲ್ಲೂ ಕೂಡ ಮ್ಯಾಜಿಕ್ ಮಾಡೋದ್ರಲ್ಲಿ ಸತೀಶ್ ಜಾರಕಿಹೊಳಿ ಯಶಸ್ಸನ್ನು ಕಂಡ್ರು. ಯಾವ ಚರಂತಿ ಮಠು ಅತ್ಯಂತ ಪ್ರಬಲ ಕ್ಯಾಂಡಿಡೇಟು, ಆ ಕ್ಯಾಂಡಿಡೇಟ್ ಅನ್ನು ಕೂಡ ಮಂಡಿ ಊರಿಸೋದ್ರಲ್ಲಿ ಸತೀಶ್ ಜಾರಕಿಹೊಳಿ ಸಕ್ಸಸ್. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಕಡೆ ಹೆಚ್ಚು ಗಮನ ಹರಿಸುತ್ತಿರೋ ಸಾಹುಕಾರ್. ಸಿಎಂ ರೇಸ್ ನಲ್ಲೂ ಸತೀಶ್ ಜಾರಕಿಹೊಳಿ ಹೆಸರು ಕೇಳಿ ಬಂದ್ರು ಸೈಲೆಂಟ್. ಡಿಕೆ ಕೆಪಿಸಿಸಿ ಪಟ್ಟದ ಮೇಲೆಯೇ ಬೆಳಗಾವಿ ಸಾಹುಕಾರ್ ಹದ್ದಿನ ಕಟ್ಟು. 2028ರಲ್ಲಿ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತಹ ಸತೀಶ್ ಸಿದ್ದರಾಮಯ್ಯರ ಬಳಿಕ ಅಹಿಂದ ನಾಯಕರಾಗೋದಕ್ಕೆ ಹೊರಟಿರೋ ಸತೀಶ್. ಮುಸ್ಲಿಂ ಸಮುದಾಯದ ಪರ ನಿಂತು ಜಬ್ಬಾರ್ ಮತ್ತೆ ಪಕ್ಷಕ್ಕೆ ಕರೆತರೋ ಯತ್ನಗಳಾಗ್ತಾ ಇದೆ. ಅಹಿಂದ ಮತಗಳ ಮೇಲೆ ಹಿಡಿತ ಸಾಧಿಸೋದಕ್ಕೆ ಈಗಿನಿಂದಲೇ ಸಾಹುಕಾರ ಪ್ರಯತ್ನ. 2026ರ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಪರದಾಡಿದ್ರೂ ಸಿಎಂ ಸ್ಥಾನ ಸಿಗೋದಿಲ್ಲ ಅನ್ನೋದು ಸತೀಶ್ ಜಾರಕಿಹೊಳಿ ಅವರಿಗೆ ಡಬಲ್ ಕನ್ಫರ್ಮೇಶನ್. ಈಗ ನಾನು ಸರ್ಕಸ್ ಮಾಡಿದ್ರೆ ಯಾವ ಪ್ರಯೋಜನವೂ ಇಲ್ಲ ಅನ್ನೋ ಪೊಲಿಟಿಕಲ್ ಪರಿಜ್ಞಾನ ಸತೀಶ್ ಜಾರಕಿಹೊಳಿಗಿದೆ. 2028ಕ್ಕೆ ಬೇಕಾದ್ರೆ ಸಿಎಂ ಆಸ್ಪರೆಂಟ್ ಲೀಸ್ಟ್ ಅಲ್ಲಿ ನಾನು ಅಗ್ರಗಣ್ಯನಾಗಿರ್ತೀನಿ. ಆ ಸಂದರ್ಭದಲ್ಲಿ ಒಂದು ಲಾಜಿಕ್ ಇದೆ, ಆದರೆ 2026ರಲ್ಲಿ ಬೇಡ. ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಪಡೆಯೋಣ. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ಫೋನ್ ಸಂಪರ್ಕದಲ್ಲಿ. ಮಾರುತಿ, ಅಂತೂ ಇಂತೂ ಬೈ ಎಲೆಕ್ಷನ್ ರಿಸಲ್ಟ್ ಬಂದಾಯಿತು. 2 ಕ್ಷೇತ್ರ ಗೆದ್ದುಕೊಂಡು ಬೀಗಿದ್ರು ಕಾಂಗ್ರೆಸ್ಸು. ಈಗ ಸ್ಥಾನದ ಮೇಲಿನ ಪೈಪೋಟಿಗಳು ನಡೀತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಕೆಪಿಸಿಸಿ ಸ್ಥಾನ. ಸತೀಶ್ ಜಾರಕಿಹೊಳಿ ಅವರು ಆಸೆ ಪಟ್ಟಿರೋದು ನಿಜಾನ? ಏನು ಈಗಾಗಲೇ ಬೈ ಎಲೆಕ್ಷನ್ ಮುಗಿದು ಫಲಿತಾಂಶ ಕೂಡ ಬಂದಿರೋದು. ಪ್ರಮುಖವಾಗಿ 2 ಅಂದ್ರೆ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲೂ ಕೂಡ ಕಾಂಗ್ರೆಸ್ ಜಯಬೇರಿಯನ್ನ ಸಾಧಿಸಿರೋದು. ಈಗಾಗಲೇ ಸತೀಶ್ ಜಾರಕಿಹೊಳಿ ಕೂಡ ಕೆಪಿಸಿಸಿ ಅಧ್ಯಕ್ಷದ ಸ್ಥಾನದ ಮೇಲೆ ಕಣ್ಣಿಟ್ಟಿರೋದು. ಯಾಕೆಂದ್ರೆ ಸಾಕಷ್ಟು ದಿನಗಳಿಂದ ಕೂಡ ಅವರು ಸಿಎಂ ರೇಸ್ ನಲ್ಲಿ ಕೇಳಿ ಬರ್ತಿದ್ರು ಕೂಡ ಅವ್ರು ಹೆಚ್ಚಿನಾಗಿ ಒಲವನ್ನ ತೋರ್ತಾ ಇರೋದು ಮುಂದಿನ ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಎಂಬ ನಿಟ್ಟಿನಲ್ಲಿ ಕಸರತ್ತನ್ನ ಮಾಡ್ತಾ ಇರೋದು. ಮೊನ್ನೆ ದೆಹಲಿಯಲ್ಲಿ ಹೈಕಮಾಂಡ್ ಹೋದಾಗೂ ಕೂಡ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿರೋದು. ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬೇಕೇ ಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒತ್ತಾಯ ಮಾಡಿರೋದು. ಯಾಕೆಂದ್ರೆ ಈ ಹಿಂದೆ ಬೈ ಎಲೆಕ್ಷನ್ 3 ಕ್ಷೇತ್ರ ನಡೆದ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಶಿಗ್ಗಾವಿಯನ್ನ ಕೊಟ್ಟಿತ್ತು. ಅಲ್ಲಿ ಬೊಮ್ಮಾಯಿ ನಿಂತು ಗೆದ್ದಿರುವಂತ ಕ್ಷೇತ್ರ ಆಗಿದ್ರು ಕೂಡ ಬೊಮ್ಮಾಯಿ ಮಗನ ವಿರುದ್ಧ ತಮ್ಮ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸುವಲ್ಲಿ ಸಾಕಷ್ಟು ಕಸರತ್ತನ್ನು ನಡೆಸಿದ್ರು. ಸುಮಾರು 1 ತಿಂಗಳ ಕಾಲ ಅಲ್ಲಿ ಬೀಡ್ಬಿಟ್ಟು ಅದನ್ನ ಗೆಲ್ಲಿಸುವಲ್ಲಿ ಯಶಸ್ವಿ ಆಗಿದ್ರು. ಅದೇ ರೀತಿಯಾದಂತೆ ಮೊನ್ನೆ ಬಾಗಲಕೋಟೆ ಸಂದರ್ಭದಲ್ಲೂ ಕೂಡ ಸುಮಾರು 1 ತಿಂಗಳ ಕಾಲ ಬಾಗಲಕೋಟೆಯಲ್ಲೂ ಕೂಡ ಎಲ್ಲಾ ಮತಗಳನ್ನ ಕ್ರೋಢೀಕರಣ ಮಾಡೋದಾಗಿರ್ಬೋದು ಮತ್ತು ಮುಸ್ಲಿಂ ಸಮಸ್ಯೆ ಇತ್ತು ಅದನ್ನ ಬಗೆಹರಿಸೋದಾಗಿರ್ಬೋದು, ಮತ್ತೆ ಅದೇ ರೀತಿ ಅಹಿಂದ ಮತಗಳನ್ನ ಕ್ರೋಢೀಕರಿಸಿ ಸುಮಾರು 22,000 ಮತಗಳಿಂದ ಗೆಲ್ಲಿಸುವ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಮಾಡಿದ್ರು. ಅದರಿಂದಾಗಿ ಎಲ್ಲವೂ ಮುಗ್ದಿದೆ. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬೇಕೇ ಬೇಕು ಅಂತ ಪಟ್ಟನ್ನ ಹಿಡಿದಿರುವಂತಹ ಸಾಹುಕಾರ್ ಮುಂದಿನ ವಾರ ದೆಹಲಿಗೆ ಹೋಗ್ತಾ ಇರೋದು. ಪ್ರಮುಖವಾಗಿ ಅಲ್ಲಿ ಈ ಬಾರಿ ಈಗಾಗಲೇ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ರಾಹುಲ್ ಗಾಂಧಿ ಮತ್ತು ಅದೇ ರೀತಿಯಾದಂತಹ ವೇಣುಗೋಪಾಲ್ನ ಭೇಟಿಯಾಗಿ ಚರ್ಚೆ ಮಾಡುವ ಸಾಧ್ಯತೆ ಇರುವಂತದ್ದು.
ಕೇರಳ ಏನು ಈಗಾಗಲೇ ಕಾಂಗ್ರೆಸ್ ಅಂದ್ರೆ ಮೈತ್ರಿ ಸರ್ಕಾರ ಅಲ್ಲಿ ಬರ್ತಾ ಇರೋದ್ರಿಂದ ಇನ್ನೇನು 3 ಅಥವಾ 2 ದಿನಗಳಲ್ಲಿ ಅಲ್ಲೂ ಕೂಡ ಯಾರು ಸಿಎಂ ಅಂತ ನಿರ್ಧಾರ ಆಗತ್ತೆ, ಅಲ್ಲೂ ಕೂಡ ಸರ್ಕಾರ ರಚನೆ ಆಗತ್ತೆ. ಆ ನಂತರ ಸತೀಶ್ ಜಾರಕಿಹೊಳಿ ಕೂಡ ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋಗಿ ಅಲ್ಲಿ ಕೂಡ ಸಾಕಷ್ಟು ಪಟ್ಟನ್ನ ಹಿಡಿತಾರೆ. ಯಾಕಂದ್ರೆ ನನಗೆ ಸಿಎಂ ಯಾವುದೇ ಬೇಡ, ನಾನು ಮುಂದಿನ ಕೆಪಿಸಿಸಿ ಅಧ್ಯಕ್ಷರಾಗ್ಬೇಕು ಎಂಬ ನಿಟ್ಟಿನಲ್ಲಿ ಕಸರತ್ತನ್ನ ಮಾಡ್ತಾ ಇರೋದು. ಯಾಕೆಂದ್ರೆ ಬಾಕಿ ಉಳಿದಿರೋಂತ 2 ವರ್ಷ ಸಿಎಂ ಅಲ್ಲಿ ಅವ್ರಿಗೆ ಆಸೆ ಇಲ್ಲ. ಮುಂದಿನ 2028 ಅಂದ್ರೆ ಒಂದ್ ವೇಳೆ 28 ಗೆದ್ದಿದ್ದೆ ಆದಲ್ಲಿ ಅಲ್ಲಿ ಕ್ಲೈಮ್ ಮಾಡೋಕೆ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇರೋದು. ಒಟ್ಟಿನಲ್ಲಿ ಏನು ಕೊಟ್ಟಂತ ಎಲ್ಲಾ ಜವಾಬ್ದಾರಿಯನ್ನೇ ಆಗಿರ್ಬೋದು ಮತ್ತು ಕ್ಷೇತ್ರದಲ್ಲಿ ಗೆಲ್ಲಿಸುವ ಜವಾಬ್ದಾರಿಯನ್ನು ಕೂಡ ನಿಭಾಯಿಸಿದ್ದೇನೆ, ಗೆಲ್ಲಿಸಿಕೊಟ್ಟಿದ್ದೇನೆ ಕಾಂಗ್ರೆಸ್ಗೆ. ಹೀಗಾಗಿ ನನಗೆ ನನ್ನ ಕೆಲಸವನ್ನ ನೋಡಿ ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಿ ಅಂತ ಪಟ್ಟು ಹಿಡಿಯಲು ದೆಹಲಿಗೆ ಹೋಗ್ತಾ ಇರುವಂತದ್ದು ಸಾಯಿಲ್. ಮಾರುತಿ, ಈಗ ಎಲ್ಲೋ ಒಂದು ಕಡೆ ಸಿಎಂ ಸ್ಥಾನಕ್ಕೆ ನೋ ವೇಕೆನ್ಸಿ, ಸಿಎಂ ಸ್ಥಾನ ಖಾಲಿ ಇಲ್ಲ. ಸಿಎಂ ಸ್ಥಾನ ಸರ್ಜರಿ ಆಗದೆ ಕೆಪಿಸಿಸಿ ಸ್ಥಾನ ಹೆಂಗ್ ಸರ್ಜರಿ ಆಗುತ್ತೆ ಅನ್ನೋ ಲಾಜಿಕ್ ಕೂಡ ಕೇಳ್ಬರುತ್ತೆ ಮಾರುತಿ. ಎಸ್ ಐ ಈ ಪ್ರಶ್ನೆ ಸತೀಶ್ ಜಾರಕಿಹೊಳಿಗೂ ಅಲ್ಲದೆ ಕಾಂಗ್ರೆಸ್ ನಾಯಕರಲ್ಲೂ ಇದೆ. ಬಟ್ ಹೈಕಮಾಂಡ್ ನ ಒತ್ತಡ ಹೇರೋದು ಪ್ರಯತ್ನ ಮಾಡ್ತಿರೋದು. ಅಂದ್ರೆ ನೀವು ಸಿಎಂ ಸ್ಥಾನ ಬದಲಾವಣೆ ಮಾಡ್ತಿರೋ ಬಿಡ್ತಿರೋ ಅದು ನಿಮಗ್ ಬಿಟ್ಟಿದ್ದ ವಿಚಾರ. ಆದ್ರೆ ನನಗ್ ಕೊಟ್ಟ ಜವಾಬ್ದಾರಿ ಕೆಲಸಗಳನ್ನ ಮಾಡಿದ್ರೆ ನನಗೆ ಒಂದು ಅವಕಾಶವನ್ನ ಕೊಡಿ ಅಂತ ಒತ್ತಡ ಆಗ್ತಿರೋದು. ಅದರಿಂದಾಗಿ ಈ ಹಿಂದಿನ ಏನು ಸಿದ್ದರಾಮಯ್ಯ ನಂತರ ಹೈಂದ ನಾಯಕ ಎಂಬ ಪಟ್ಟವನ್ನು ಪಡೆಯುವ ಪ್ರಯತ್ನದಲ್ಲಿ ಎಲ್ಲವನ್ನೂ ಮಾಡ್ತಿರೋದು. ಅಂದ್ರೆ ಪ್ರಮುಖವಾಗಿ ಕಾಂಗ್ರೆಸ್ ನಲ್ಲಿ ಏನು ಮುಸ್ಲಿಂ ಗಲಾಟೆ ಆಗಿತ್ತು ಅಥವಾ ಅಸಮಾಧಾನಗೊಂಡಿದ್ರು ಅದನ್ನ ಬಗೆಹರಿಸುವ ಪ್ರಯತ್ನವನ್ನ ಕೂಡ ಸತೀಶ್ ಜಾರಕಿಹೊಳಿ ಮಾಡ್ತಾ ಇರೋದು. ಅದರಲ್ಲೂ ಜಬ್ಬಾರ್ ಅವ್ರನ್ನ ಮತ್ತೆ ಪಕ್ಷಕ್ಕೆ ತರುವ ಪ್ರಯತ್ನ ಸತತವಾಗಿ ಸತೀಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ. ಮುಂದಿನ ವಾರ ದೆಹಲಿಗೆ ಹೋಗ್ತಾರೆ, ಅದರ ವಿಚಾರವೂ ಕೂಡ ಪ್ರಯತ್ನ ಪಡ್ತಾರೆ. ಒಟ್ಟಿನಲ್ಲಿ ನಾನು ಹೈಂದ ನಾಯಕ ಎಂಬ ಗುರುತಿಸುವ ಪಟ್ಟಿಯನ್ನ ಈಗಾಗಲೇ ಈಗಾಗಲೇ ಸತೀಶ್ ಜಾರಕಿಹೊಳಿ ಮಾಡ್ತಿದ್ದಾರೆ. ಈ ಮೂಲಕ ಒತ್ತಡದ ಅಂದ್ರೆ ಮುಂದಿನ ಹೈಂದ ನಾಯಕ ನಾನು ಆಗುವ ನಿಟ್ಟಿನಲ್ಲಿ ನಿದ್ದೇನೆ, ಅದಕ್ಕೆ ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಿ, ನಾನು ಕೂಡ ಪಕ್ಷ ಸಂಘಟನೆ ಮಾಡ್ತೇನೆ, ನಾನು ಕೂಡ ಗೆಲ್ಲಿಸುವ ಜವಾಬ್ದಾರಿಯನ್ನ ತೆಗೆದುಕೊಳ್ತೇನೆ ಎಂದ ನಿಟ್ಟಿನಲ್ಲಿ ಒಂದು ಒತ್ತಡ ಹಾಕಿ ಆ ಮೂಲಕ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಪಡೆಯುವ ಕೆಲಸವನ್ನ ಮಾಡ್ತಾ ಇರೋದು ಸಾಯಿಲ್. ಧನ್ಯವಾದ ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಕೊಟ್ಟಿರುವ ಟಾಸ್ಕ್ ಅನ್ನ ಪೂರ್ಣಗೊಳಿಸಿದ್ದೇನೆ, ಐ ಆಮ್ ಎ ಗುಡ್ ಪೊಲಿಟಿಕಲ್ ಪರ್ಫಾರ್ಮರ್ ಅಂತ ಹೇಳಿ ಸತೀಶ್ ಜಾರಕಿಹೊಳಿ 2 ಬಾರಿ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಒಲಿಯುತ್ತಾ ಕೆಪಿಸಿಸಿ ಪಟ್ಟ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇದೆ.